ಜೀವನದಲ್ಲಿ ಎಷ್ಟೆಲ್ಲ ಸಾಧನೆಯನ್ನು ಮಾಡ್ತೇವೆ, ನಮಗೆ ಅಂತ ಕೂಡಿಟ್ಟಿರ್ತೇವೆ. ಆದ್ರೆ ನಮ್ಗೆ ಎಲ್ಲಿ ಸೇರ್ಬೇಕಾಗಿತ್ತೋ ಆ ಜಾಗವನ್ನ ಯಾರು ಅದರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಆ ಜಾಗ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ರುದ್ರಭೂಮಿ. ಅದನ್ನ ನಾವು ಶಾಂತಿ ಭೂಮಿ ಅಂತ ಕರಿತೇವೆ. ಯಾವುದೇ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಹಲವಾರು ಜಂಜಾಟಗಳಿಗೆ ಸಿಕ್ಕಿ ಕೊನೆಗೆ ಯಾವಾಗ ಅವನು ಮುಕ್ತಿ ಪಡಿತಾನೆ, ಯಾವಾಗ ಶಾಂತಿಯಾಗಿರ್ತಾನೆ ಅಂತ ಹೇಳಿದ್ರೆ ಅವನಿಗೆ ಇಂತಹ ಸ್ಥಳ. ಬಹುಶಃ 100 ವರ್ಷಗಳ ಹಿಂದೆ ನಮ್ಮ ರಾಘವೇಂದ್ರ ಶೆಟ್ಟರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳ್ತಾ ಇದ್ರು, ಸುಮಾರು 100 ವರ್ಷಗಳ ಹಿಂದೆ ಯಾರೋ ಪುಣ್ಯಾತ್ಮರು ಇದ್ರ ಬಗ್ಗೆ ಯೋಚನೆಯನ್ನು ಮಾಡಿದ್ರು. ಇವತ್ತು 100 ವರ್ಷ ಆದ್ರೂ ಅವರನ್ನ ನಾವು ನೆನಪಿಸ್ಕೊಳ್ತಾ ಇದ್ದೀವಿ. ಯಾಕೆಂದ್ರೆ ಅವರು ಮಾಡಿದಂತಹ ಸಾಧನೆ ಬಹುಶಃ ಬೇರೆ ಎಲ್ಲಾ ಸಾಧನೆಗಳಿಗಿಂತ ಅತ್ಯುತ್ತಮವಾದ ಸಾಧನೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಆ 100 ವರ್ಷಗಳಲ್ಲಿ ಈ ರುದ್ರಭೂಮಿ ತನ್ನದ ಹಲವಾರು ಸ್ವರೂಪಗಳನ್ನು ಪಡೆದು ಬದಲಾವಣೆಗಳನ್ನು ಬಂದು ಇವತ್ತಿಗೆ ಆಧುನಿಕ ಸ್ಪರ್ಶತೆಯನ್ನ ಪಡೆದಿದೆ. ಬಹಳ ಸಂತೋಷದ ಒಂದು ವಿಷಯ ಏನಂತ ಹೇಳಿದ್ರೆ, ಈ ರುದ್ರಭೂಮಿಯಲ್ಲಿ ಈ ರುದ್ರಭೂಮಿಗೆ ಸೇವೆಯನ್ನು ಮಾಡಿದಂಥವ್ರಿಗೆ ನೀವೊಂದು ಸನ್ಮಾನವನ್ನು ಮಾಡ್ತಾ ಇದ್ದೀರಾ. ಬಹುಶಃ ಇದೊಂದು ಅಪರೂಪ ಅಂತ ಹೇಳೋದು ತಪ್ಪಾಗಲ್ಲ. ರುದ್ರಭೂಮಿಗೆ ಯಾರು ಒಂದು ಸನ್ಮಾನಕ್ಕೆ ಬಂದ್ರೆ ನಾನಂತೂ ಪ್ರಪ್ರಥಮ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅವರನ್ನ ನೆನಪಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಕಳೆದ ಸುಮಾರು 25 ವರ್ಷಗಳಿಂದ ಗಣೇಶ್ ಕಾಮತ್ ಅವರು ಇದಕ್ಕೆ ಅಧ್ಯಕ್ಷರಾಗಿದ್ದಾರೆ. ರಾಘವೇಂದ್ರ ಭಟ್ರವರು ಸುಮಾರು ವರ್ಷಗಳಿಂದ ಈ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಸಹಕಾರವನ್ನು ಕೊಟ್ಟಂತ ಹಲವಾರು ಜನರನ್ನ ನೀವು ಒಂದು ನೆನೆಸ್ಕೊಂಡಿದ್ದಾರೆ. ಬಹುಶಃ ನನಗನ್ಸುತ್ತೆ ನನ್ನ ಜೀವಮಾನದಲ್ಲಿ ನಾನು ಎಷ್ಟೋ ಸನ್ಮಾನವನ್ನು ಮಾಡಿರ್ಬೋದು, ಆದ್ರೆ ಇಂದು ಯಾರಿಗೆಲ್ಲ ಸನ್ಮಾನ ಮಾಡಿದ್ದೇವಲ್ಲ ಅದು ನನಗೊಂದು ಧನ್ಯ ಆಗುತ್ತೆ ಅಂತ ಹೇಳ್ತಾ. ನಂತರ ಕಾಲ ಬದಲಾದ ಹಾಗೆ ಹಲವಾರು ಗ್ರಾಮ ಪಂಚಾಯತಿಯವರು ಹಿರಿಯರೆಲ್ಲ ಸೇರಿ ಯಾವ ರೀತಿ ನಮ್ಮ ದೇಹವನ್ನ ಕೊನೆಯ ಕ್ಷಣಗಳಲ್ಲಿ ನಾವು ಯಾವ ರೀತಿ ದಹಿಸಬೇಕು ಅನ್ನೋ ಒಂದು ಕ್ರಮೇಣವನ್ನು ಮಾಡಿಕೊಳ್ತಾ ಇದ್ದೀವಿ. ಆದರೆ ಇಲ್ಲಿನ ಒಬ್ಬ ಹಿರಿಯ ಮುತ್ಸದಿ ರಾಜಕಾರಣಿಯಾದಂತಹ ಪ್ರತಾಪಣ್ಣನವರು ಒಂದು ಬಹಳ ದೊಡ್ಡ ಆಲೋಚನೆಯನ್ನ ಮಾಡಿ, ಬಹುಶಃ ಇದು ಇಡೀ ರಾಜ್ಯದಲ್ಲಿ ಕೆಲವರಲ್ಲಿ ಈ ರೀತಿಯ ಒಂದು ಚಿತಾಸ್ವರ ಇದೆ ಅಂತ ಹೇಳ್ಬೋದು. ಇದರ ಆಲೋಚನೆಯನ್ನು ಮಾಡಿ ಯಾಕೆ ಅಂತ ಹೇಳಿದ್ರೆ, ಈ ಮಳೆಗಾಲದ ಸಮಯದಲ್ಲಿ ಕಟ್ಟಿಗೆಗಳ ಅಭಾವ ಇದ್ದಾಗ ಅಥವಾ ಮಳೆ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಬಂದಂತವ್ರಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗಬಾರದು ಅನ್ನೋ ಒಂದು ರೀತಿಯಲ್ಲಿ ತಮ್ಮ ಮುಂದಾಲೋಚನೆಯನ್ನ ಮಾಡಿ ತನ್ನ ಕ್ಷೇತ್ರದ ನಿಧಿಯಿಂದ ಹಾಗೂ ಇತರರಿಂದ ಸುಮಾರು 1 ಕೋಟಿ ರೂಪಾಯಿಯಷ್ಟು ಹಣವನ್ನ ವೆಚ್ಚವನ್ನ ಮಾಡಿ ಈ ಒಂದು ಚಿತಾಗಾರವನ್ನು ಅವ್ರಿಗೆ ಇದಕ್ಕೆ ಒಂದು ಲೋಕಾರ್ಪಣೆ ಮಾಡ್ಲಿಕ್ಕೆ ನಮ್ಮಿಂದ ಲೋಕಾರ್ಪಣೆಗೆ ಮಾಡ್ಲಿಕ್ಕೆ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಅವರಿಗೂ ನನ್ನ ನಮನಗಳನ್ನ ತಿಳಿಸಿ ನಾನು ಬಯಸ್ತಾ ಇದ್ದೇನೆ. ಇವತ್ತು ಬಹಳಷ್ಟು ಊರಿನ ಹಿರಿಯರು, ಬಹಳಷ್ಟು ಜನ ಇಂಥ ಒಂದು ಕೆಲಸಕ್ಕೆ ತಾವು ಸಂಪೂರ್ಣ ಒಂದು ಸಹಕಾರವನ್ನು ಕೊಟ್ಟು ಈ ಕೆಲಸವನ್ನು ಮಾಡಿದ್ದೀರಾ. ಈಗಾಗಲೇ ಹೇಳ್ತಾ ಇದ್ರು ನಮ್ಮ ಶಾಸಕರು ಇದಕ್ಕೆ ಏನ್ ಬೇಕಾದ್ರೂ ನಾನು ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿದ್ದಾರೆ ಅಂತ ಹೇಳಿ. ಅದೇ ರೀತಿ ನಾನು ಸಹ ನಾವು ಕೇಳದೆ ಇದ್ರು ಖಂಡಿತವಾಗಿ ನನ್ನಿಂದ ಆಗಬೇಕು ಏನಾದ್ರು ಇದ್ರೆ ಇದಕ್ಕೆ ಸಹಾಯವನ್ನು ಮಾಡ್ತೀನಿ. ಅದಕ್ಕೆ ಎಷ್ಟೋ ಹಣವನ್ನ ಕೇಳ್ಕೊಂಡು ಬರ್ತಾರೆ ಅನುದಾನದಿಂದ. ಆದ್ರೆ ಆ ಅನುದಾನ ಕೊಡೋದಕ್ಕಿಂತ ಇಲ್ಲಿಯ ಜಾಗಕ್ಕೆ ಇಂಥ ಜಾಗಕ್ಕೆ ಅಥವಾ ಸರ್ಕಾರದ ಶಾಲೆಗಳಿಗೆ ಅನುದಾನವನ್ನು ಕೊಟ್ಟಾಗ ನಮ್ಗೆಲ್ಲೋ ಒಂದು ತೃಪ್ತಿ ಆಗುತ್ತೆ. ಅಂತ ಒಂದು ತೃಪ್ತಿಯನ್ನ ಮಾಡ್ಲಿಕ್ಕೆ ನನಗೂ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಮತ್ತೊಮ್ಮೆ ಊರಿನ ಎಲ್ಲರಿಗೂ ನಾನು ಹೊಂದಿಸಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದು ಲೋಕಾರ್ಪಣೆಯನ್ನು ಮಾಡಿ, ಆದ್ರೆ ಇದರ ಹಿಂದಿನ ಪ್ರಯತ್ನ ಒಂದು ನಮ್ಮ ಮಾಜಿ ಸಭಾಧ್ಯಕ್ಷರಾದ ಪ್ರತಾಪಚಂದ್ರ ಶೆಟ್ಟರ ನೇತೃತ್ವದಲ್ಲಿ ಅವರ ಪ್ರಯತ್ನದಿಂದ ಇವತ್ತು ವಿದ್ಯುತ್ ಚಿತಾಗಾರವನ್ನ ನಮಗೆ ಲೋಕಾರ್ಪಣೆ ಮಾಡಲಿಕ್ಕೆ ಸಾಧ್ಯ. ವಿದ್ಯುತ್ ಚಿತಾಗಾರ ಅಂತ ಹೇಳುವಾಗ ನಮಗೂ ಇದರ ನಿರ್ವಹಣೆ, ಇದರ ವೆಚ್ಚ ನಮಗೂ ಅನುಭವ ಅಂತ ಇರಲಿಲ್ಲ. ಈಗ ಇದರ ಉಪಯೋಗಗಳು
ಜಾಸ್ತಿ ಆದರೆ ಇದರ ನಿರ್ವಹಣೆ ಖಂಡಿತ ಸುಲಭ ಆಗ್ತದೆ. ಇದರ ಉಪಯೋಗ ಅಂದ್ರೆ ಸಾಯುವುದು ಹೆಚ್ಚಾಗಲಿ ಅಂತ ಅಲ್ಲ. ಇದರ ಸಂಖ್ಯೆ ಬೈಂದೂರಿನಿಂದ ಇರ್ಬೋದು ಅಥವಾ ಈಚೆಗೆ ಬ್ರಹ್ಮಾವರ ಉಡುಪಿ ಭಾಗದಿಂದ ಎಲ್ಲರಿಗೂ ಇದರ ಮಾಹಿತಿಯನ್ನ ನಾವು ಕೊಟ್ಟಾಗ ಇಲ್ಲಿ ಒಂದು ಇಂಥ ವ್ಯವಸ್ಥೆ ಇದೆ, ತುಂಬಾ ಅನುಕೂಲ ಇದೆ, ಇಲ್ಲಿ ಎಲ್ಲ ಸೌಕರ್ಯಗಳಿದೆ ಅಂತ ಒಂದು ಪ್ರಚಾರವನ್ನು ಇದರ ಮಾಹಿತಿಯನ್ನ ಎಲ್ಲರಿಗೂ ಸುತ್ತಮುತ್ತ ಕೊಟ್ಟಾಗ ಇದರ ಪ್ರಯೋಜನವನ್ನ ಪಡೆಯುವುದು. ಅದರಿಂದ ಈ ವಿದ್ಯುತ್ ಇದಾಗಾಗ ಲೋಕಾರ್ಪಣೆ ಆಗಿದೆ, ಇದನ್ನ ಇಲ್ಲಿಗೆ ನಿಲ್ಲಿಸಬಾರದು. ಇದು ನಿರಂತರವಾಗಿ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ಆ ನಿಟ್ಟಿನಲ್ಲಿ ಈ ಎಲ್ಲ ಪಂಚಾಯತ್ ಹತ್ರದ ಎಲ್ಲ ಪಂಚಾಯತ್ಗಳ ಅಧ್ಯಕ್ಷರುಗಳು ಮತ್ತೆ ಸ್ಥಳೀಯ ಸಂಸ್ಥೆ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ವಾರದೊಳಗೆ ನಾವೆಲ್ಲ ಸೇರಿ ನಿಮ್ಮೊಟ್ಟಿಗೆ ನಾವು ಸಹ ಹೇಳ್ತೇನೆ, ಎಲ್ಲ ಸೇರಿ ಒಂದು ಸಭೆಯನ್ನ ನಡೆಸಿ ಚರ್ಚೆಯನ್ನು ಮಾಡಿ ಮುಂದಿನ ದಿನದಲ್ಲಿ ಇದು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಇದರ ವಿಷಯದಲ್ಲಿ ನಾವೆಲ್ಲ ಮಾತಾಡಬೇಕು. ಆ ನಿಟ್ಟಿನಲ್ಲಿ ಈ ವಿದ್ಯುತ್ ಚಿತಾಗಾರಕ್ಕೆ ಎಲ್ಲ ಸೌಲಭ್ಯವನ್ನ ಒದಗಿಸಿಕೊಟ್ಟ ಅಥವಾ ಅನುದಾನವನ್ನು ಒದಗಿಸಿಕೊಟ್ಟ ಮಾಜಿ ಸಭಾಪತಿಗಳಾದ ಪ್ರತಾಪಚಂದ್ರ ಶೆಟ್ಟಿ ಅವರನ್ನ ನಾನು ಶಾಸಕನಾಗಿ ಶಾಸಕನಾಗಿ ಅವರಿಗೆ ಕೃತಜ್ಞತೆಯನ್ನ ಸಮರ್ಪಿಸಿಕೊಡ್ತೇನೆ. ಅದೇ ರೀತಿ ಈ ಇನ್ನೂರು ರುದ್ರಭೂಮಿಯ ಸಮಿತಿಯ ಎಲ್ಲ ಸದಸ್ಯರಿಗೂ ಇಷ್ಟು ದಿನ ಇದನ್ನ ಅವರು ಎಷ್ಟೋ ವರ್ಷದಿಂದ ನಿರಂತರವಾಗಿ ಈ ವ್ಯವಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಅವರಿಗೂ ಸಹ ಅವರ ಸೇವೆಯನ್ನು ಕೃತಜ್ಞತೆಯಿಂದ ನೆನಪಿಸಿಕೊಡ್ತಾ ಈ ವ್ಯವಸ್ಥೆಯನ್ನ ಮುಂದಿನ ದಿನದಲ್ಲಿ ಹೆಚ್ಚಿನ ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ಈ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳುವಂತ ಹೇಳಿ ಒಂದು ಅವಕಾಶಕ್ಕಾಗಿ ವಂದಿಸಿ ನಮ್ಮ